ನಿನ್ನೆಯಿಂದಲೂ ನಮ್ಮಿಬ್ಬರ ನಡುವೆ ವೈಮನಸ್ಯವಿದೆ. ಯಾವಾಗ ದುರ್ಯೋಧನನಿಂದ ನಾನು ಸಾರಥಿಯ ಸ್ಥಾನಕ್ಕೆ ನಿಯೋಜಿತನಾದನು, ಆವಾಗಿನಿಂದಲೂ ನಮ್ಮ ವೈರುಧ್ಯ ಇದ್ದೇ ಇದೆ. ನಾನು ತಿಳಿದುಕೊಂಡಿದ್ದೇನು, ಕರ್ಣ ಸಾಮಾನ್ಯ ರಥಿಕ, ಸಾಮಾನ್ಯ ಅಸ್ತ್ರ ಪ್ರಯೋಗವನ್ನು ಮಾಡುವಂತಹ ಕುಶಲತೆ ಇದ್ದವನು ಅಂತ. ಇಷ್ಟು ಹೊತ್ತು ನಡೆದಂತಹ ಯುದ್ಧದಲ್ಲಿಯೂ ಕೂಡ ನನ್ನ ಗಮನಕ್ಕೆ ಬಂದಿಲ್ಲ ಈ ಸರಳಿನ ಮಹಾತ್ಮ. ಇಂತಹದ್ದು ಒಂದು ಸರಳಿದೆಯೋ ನಿನ್ನ ಹತ್ರ? ಭದ್ರಭೂಪತಿ, ಸ್ವಲ್ಪ ಮುಖ್ಯ ಸರ್ಪದ ಮಂತ್ರವನ್ನ ನಾನೇನು ಪಠನೆ ಮಾಡಿದೆನು, ಆ ತಕ್ಷಣವೇ ಜೀವಂತವಾದಂತಹ ಸರಳಾಗಿ ಪರಿವರ್ತನೆಗೊಂಡಿತು. ನೋಡ್ತಾ ಇದ್ದೇನಲ್ಲ, ಬತ್ತಳಿಕೆಯಿಂದಂತಹ ಬಂದಂತಹ ಅಸ್ತ್ರ ಎಂತಹ ಜ್ವಾಲೆಯನ್ನ ಸುರಿಸ್ತಾ ಇದೆ ಅಂತ. ಲೇಸಾಗಿ ನಿಜವಾಗಿ ಕೃತಜ್ಞನ ನಿನ್ನನ್ನ ಸಾಕಿ ಸಲಹಿದ್ದಕ್ಕೆ, ಇಷ್ಟು ದಿನ ನಿನಗೆ ಅಂಗರಾಜ್ಯವನ್ನೇ ಇತ್ತು ನಿನ್ನನ್ನ ನಂಬಿದ್ದಕ್ಕೆ. ನಿಜವಾಗಿ ಆ ಸುಯೋಧನನಿಗೆ ಇವತ್ತು ಸಾರ್ಥಕತೆ ಸಿಕ್ಕಿತ್ತು. ಹೌದು, ಫಲ ಇಂತಹ ಸರಳನ್ನ ಪ್ರಯೋಗ ಮಾಡಲಿಕ್ಕೂ ಬುದ್ಧಿವಂತಿಕೆ ಚಾತುರ್ಯತೆ ಬೇಕು. ಬಹುಶಃ ಇಂತಹ ಅಸ್ತ್ರ ನಿನ್ನ ಕೈಯಲ್ಲಿ ಬಂದಿದ್ದೇ ಅಸ್ತ್ರದ ಸಾರ್ಥಕತೆ ಆಯಿತು ಏನು? ಭದ್ರಭೂಪತಿ, ಕೇವಲ ತೆಗಳಿಕೆಯನ್ನ ಕೇಳಿ ಸೂತಪುತ್ರ ಎಂಬ ತಾತ್ಸಾರದ ನುಡಿಯನ್ನ ಕೇಳಿಯೇ ಬೇಸರಗೊಂಡವ ಕರ್ಣ. ಆದರೆ ಅದನ್ನ ಬಿಟ್ಟವ. ಯಾಕೆಂದ್ರೆ 1000 ಮಂದಿಯಲ್ಲಿ ಎಲ್ಲರೂ ನನ್ನನ್ನು ದೂಷಣೆ ಮಾಡಬಹುದು. ನಿಜವಾಗಿ ನಿನ್ನಂಥ ವ್ಯಕ್ತಿಗಳ ಬಾಯಿಂದ ಕೌರವ ಸಾಕಿದ ಉಪಕೃತಿಗೆ ನೀನು ಉಪಕಾರವನ್ನು ಎಸಗಿದೆ. ಕರ್ಣ ಫಲ ಅಂತ ಆಡಿದೆಯಲ್ಲ, ಇಷ್ಟಾದ್ರೆ ಸಾಕು. ನಿಜವಾಗಿ ನನಗೂ ಇವತ್ತು ಅನಿಸಿದ್ದು ಕರ್ಣನು ನಿಜವಾಗಿ ಮಹಾರಥಿ ಕರ್ಣ. ಆದರೆ ಈ ಬಾಣವನ್ನ ಹುಡ್ತಾ ಇದೆಯಲ್ಲ, ಈ ಮಾರ್ಕಣವನ್ನ ನೀನು ಈಗ ಪಾರ್ಥನ ಕೊರಳಿಗೆ ನೀನು ಇನ್ನೊಂದು ಕ್ಷಣದಲ್ಲಿ ಬಿಡ್ತಾ ಇದೆಯಲ್ಲ. ಇತ್ಯಾದಿ ನಾಮಧೇಯಗಳಿಂದಲೇ ಗುರುತಿಸಿತು. ಆದರೆ ಇವತ್ತು ನಿನಗೆ ಒಂದು ಹೊಸ ನಾಮವನ್ನು ಕೊಡ್ತಾ ಇದ್ದೇನೆ. ಏನು? ಭಾನುಜಾತ.
ಯಾಕೋ ಈ ಮಗಳಿಗೆ ಭಾನುಜಾತನೇ ನೀನು ಅಂತ ನನಗೆ ಅನಿಸ್ತಾ ಇರೋದು. ಯಾಕೆ ಗೊತ್ತ? ಭಾನುವಿನ ಮಕ್ಕಳು ಉದಾಹರಣೆಗೆ ಶನಿ, ಯಮ, ಮೂರನೇ ಕರ್ಣ ಅಂತಲೋ ಹಾಗಲ್ಲ. ನಾನು ಕಲ್ಪನೆ ಮಾಡುವಂತಹ ಧಾಟಿಯಲ್ಲಿ ಕರ್ಣನಾಗಿರಬಹುದು ಅಂತ ನನಗೊಂದು ಅನುಮಾನ. ಅಷ್ಟು ಮೇಲ್ಮಟ್ಟದಲ್ಲಿ. ಯಾಕೆಂದರೆ ಕೌರವರ ಸೇನೆಗೆ ನೀನು ಈಗ ಮಹಾರಥಿ. ಇದಕ್ಕಿಂತಲೂ ಮೊದಲು ಪಾಂಡವರ ಪಾಲಿಗೆ ನೀನು ಶನಿಯಾಗಿ ಕಾಡ್ತಾ ಇದ್ದೆ. ಅವನು ಕೂಡ ಭಾನುಜಾತನಂತೆ. ಇನ್ನು ಇವತ್ತಿನ ಈ ಉರಗಾಸ್ತ್ರವನ್ನು ನೋಡಿದರೆ, ಸರ್ಪಾಸ್ತ್ರವನ್ನು ನೋಡಿದರೆ ನೀನು ಯಮನೋಪಾದಿಯಲ್ಲಿ ವೈರಿ ಸೈನ್ಯಕ್ಕೆ ಕಾಣ್ತಾ ಇದೀಯ. ಓಹೋ, ಈ ದೆಸೆಯಿಂದ ನಾನು ನನ್ನನ್ನು ಭಾನುಜಾತ ಅಂತ ಕರೆದಿದ್ದೆ. ಸೂರ್ಯನ ಮಕ್ಕಳಿಗೆ ಸದೃಶನಾದವ ಕಾರಣ. ನಿಜವ. ಯಾಕೆಂದ್ರೆ ನಿನ್ನ ತಂದೆಯ ಬಗ್ಗೆ ನಾನು ತಿಳಿದುಕೊಂಡವನಲ್ಲ. ನಿಜವಾಗಿ ಸಾರಥಿಯಾದವನು ರಸಿಕರ ಹಿನ್ನೆಲೆಯನ್ನು ನೋಡಬೇಕು. ಆದರೆ ನಾನು ಯಾವತ್ತೂ ನಿನ್ನಲ್ಲಿ ಕೇಳಿದವನಲ್ಲ. ಆದರೆ ಇವತ್ತು ನನಗೆ ಒಂದು ದೃಢವಾಗಿ ಕೇಳುವ ಅಂತಹ